ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೂ ವಿವಾದಕ್ಕೂ ಅವಿನಾಭಾವ ಸಂಬಂಧ ಅಂತ ಕಾಣಿಸುತ್ತೆ. ಯಾಕಂದರೆ ಪದೇ ಪದೇ ವಿವಾದವನ್ನು ರಜತ್ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಈ ಹಿಂದೆ 2 ಬಾರಿ ವಿವಾದವನ್ನು ರಜತ್ ಎಳ್ಕೊಂಡಿದ್ರು. ಈಗ ಮತ್ತೆ ಅದೇ ಥರ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ನಿಂದ ಮತ್ತೆ ಪುಂಡಾಟ. ಪೊಲೀಸರು ಎಷ್ಟೇ ವಾರ್ನಿಂಗ್ ಕೊಟ್ಟರು ಡೋಂಟ್ ಕೇರ್, ನಾನು ಮಾತ್ರ ಕೇರ್ ಮಾಡಲ್ಲ. ನಡುರಸ್ತೆಯಲ್ಲೇ ಮತ್ತೆ ಪುಂಡಾಟವನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮಾಡಿದ್ದಾರೆ. ಸಾಲು ಸಾಲು ಕಿರುಕುಗಳು, ಪದೇ ಪದೇ ವಿವಾದಗಳು. ಹಾಗಾದರೆ ಏನದು? ಲಾಂಗ್ ಶೋ ಆಯಿತು, ಬೆದರಿಕೆ ಆಯಿತು, ಈಗ ಇನ್ನೊಂದು. ಈಗ ಪೆಟ್ರೋಲ್ ಬಾಂಬ್ ಸ್ಫೋಟಿಸಿ ರಜತ್ ರೀಲ್ಸ್ ಶೂಟ್ ಮಾಡಿದ್ದಾರೆ. ಪದೇ ಪದೇ ಏತಕ್ಕೋಸ್ಕರ ಈ ಥರ ವಿವಾದವನ್ನು ಮೈ ಮೇಲೆ ಹೇಳ್ಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಇವರು ಬಿಗ್ ಬಾಸಿಗೆ ಹೋಗಿ ಬಂದವರು. ಇವ್ರನ್ನ ಒಂದಿಷ್ಟು ಜನ ನೋಡ್ತಾ ಇರ್ತಾರೆ. ಯಾಕಂದರೆ ಈ ಸಿನಿಮಾ ಮಂದಿನ, ಸೀರಿಯಲ್ ಮಂದಿನ ಸ್ವಲ್ಪ ಜನ ಫಾಲೋ ಮಾಡೋರು ಇರ್ತಾರೆ. ಇವರಿಗೂ ಇರ್ಬೋದು, ಫ್ಯಾನ್ಸ್ ಫಾಲೋವರ್ಸ್ಗಳು ತುಂಬ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಏನು ಒಂದು ಮುಖ್ಯ ವೇದಿಕೆಯಲ್ಲಿ ನೀವು ಇರ್ತೀರಾ, ಒಂದು ಸಮಾಜಕ್ಕೆ ಒಂದು ಮಾದರಿ ಆಗುವಂಥ ಕೆಲಸಕ್ಕೆ ದಾರಿ ಮಾಡಬೇಕೇ ಹೊರತು, ನೋಡಿ ಈ ಥರ ಎಲ್ಲ ನೀವು ರೀಲ್ಸ್ ಮಾಡಿದರೆ ಏನು, ಇದನ್ನು ನೋಡ್ಕೊಂಡು ಇನ್ನೂ 4 ಜನ ಮಾಡ್ತಾರೆ. ಬೇರೆ ಬೇರೆ ಅನಾಹುತಗಳಿಗೆ ನೀವುಗಳೇ ಕಾರಣ ಆಗ್ತಾ ಹೋಗ್ತೀರಾ. ಈ ಹಿಂದೆ ಕೂಡ ಲಾಂಗ್ ಎಲ್ಲ ಹಿಡಿದು ರೀಲ್ಸ್ ಮಾಡಿ ಒಂದಿಷ್ಟು ವಿವಾದ ಆಗಿತ್ತು. ಅದಾದಮೇಲೆ ಬೆದರಿಕೆ ಒಡ್ಡಿದಂಥ ಪ್ರಕರಣದಲ್ಲೂ ಕೂಡ ಒಂದಿಷ್ಟು ವಿವಾದವನ್ನು ಹೇಳ್ಕೊಂಡಿದ್ರಿ. ಈಗ ನೋಡಿದರೆ ನೋಡಿ ಈ ಥರ ಒಂದಿಷ್ಟು ಅಫೆನ್ಸ್ಗಳು, ಪೆಟ್ರೋಲ್ ಬಾಂಬನ್ನು ಅಲ್ಲಿ ಇಟ್ಟು ಅದು ನಿಮಗೆ ರೀಲ್ಸ್ ಹುಚ್ಚಿಗೆ ಏನೇನೆಲ್ಲ ಮಾಡ್ತೀರಾ ಅಂದರೆ ನೋಡಿ, ಸಾಕಷ್ಟು ಜನ ಇದನ್ನು ಕೂಡ ಫಾಲೋ ಮಾಡಿ ಮತ್ತೊಂದು ಥರ ಅನಾಹುತಕ್ಕೆ ದಾರಿ ಆಗುತ್ತೆ. ಇನ್ನು ಪೆಟ್ರೋಲ್ ಬಾಂಬ್ ಮಾದರಿ ಸ್ಫೋಟಿಸಿ ರೀಲ್ಸ್ ಶೂಟನ್ನು ಮಾಡಿದ್ದಾರೆ ರಜತ್. ಕವರಲ್ಲಿ ಪೆಟ್ರೋಲ್ ತುಂಬಿಸಿ ಸ್ಫೋಟಿಸಿ ಉದ್ದಟತನ ಮೆರೆದಿದ್ದಾರೆ. KGF ಚಿತ್ರದ ಡೈಲಾಗ್ಗೆ ರೀಲ್ಸ್ ಮಾಡಿ ಎಡವಟ್ ಮಾಡ್ಕೊಂಡಿದ್ದಾರೆ. ರಸ್ತೆಯಲ್ಲಿ ವಿಡಿಯೋ ಶೂಟ್ ಮಾಡಿ ರಜತ್ ಮೊಂಡಾಟವನ್ನು ಮೆರೆದಿದ್ದಾರೆ. ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮುಂಜಾಗ್ರತಾ ಕ್ರಮವಿಲ್ಲದೆ ಈಗ ಸ್ಫೋಟಗೊಳಿಸಿದ್ದಾರೆ ರಜತ್ ಅನ್ನೋದು ಗೊತ್ತಾಗ್ತಾ ಇದೆ. ಘಟನೆಯಲ್ಲಿ ಅವಘಡ ಸಂಭವಿಸಿದರೆ ಯಾರು ಹೊಣೆ? ಮತ್ತು ಇದಕ್ಕೆ ಉತ್ತರನೂ ಸಿಗಲ್ಲ ಅವರಿಂದ. ಘಟನೆ ಎಲ್ಲಿ ನಡೀತು, ಯಾವಾಗ ಶೂಟು, ಇದ್ರ ಬಗ್ಗೆಯೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ರಜತ್ ಮಾಡಿರುವ ಕೃತ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಖಂಡನೆವೀಗ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಹಿಂದೆ ಒಂದು 2 ಬಾರಿ ಪೊಲೀಸ್ನವರು ವಾರ್ನ್ ಮಾಡಿದ್ದಾರೆ. ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದರು. ಅದೇನು ಮೆಸೇಜ್ ಹೋಗುತ್ತೆ ಸಮಾಜಕ್ಕೆ? ಜೊತೆಗೆ ಇವ್ರನ್ನ ಫಾಲೋ ಮಾಡುವಂತಹ ಒಂದಿಷ್ಟು ಮಂದಿ ಇರ್ತಾರೆ, ಅವ್ರದ್ದೇ ಆದಂಥ ಒಂದು ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರೆ. ನಿಮ್ಮನ್ನು ನೋಡಿಬಿಟ್ಟು ಅವರು ಇದೇ ಥರ ಮಾಡ್ತಾರೆ. ಮತ್ತು ಏನಾದರೂ ಅದರಲ್ಲಿ ಎಫೆಕ್ಟ್ ಆದರೆ ಯಾರು ಹೊಣೆ ಇದು? ನೋಡಿ, ಅಲ್ಲಿ ಇನ್ ಕೇಸೆಲ್ಲ ಆ ಥರ ಮಾಡುವಾಗ ಅವರಿಗೆ ಏನಾದರೂ ಅಪಾಯ ಆಗಿದ್ದರೆ, ಮತ್ತು ಅಲ್ಲೇ ಅಕ್ಕಪಕ್ಕ ಮನೆಗೆ ಕಾಂಪೌಂಡ್ ಇದೆ, ರಸ್ತೆ ಇದೆ, ಅಲ್ಲೊಬ್ಬ ವ್ಯಕ್ತಿ ಈ ಕಡೆ ಓಡ್ಬರುವಂಥ ದೃಶ್ಯಾವಳಿ ಕೂಡ ಗಮನಿಸಿದ್ರಿ. ಕವರ್ ಒಳಗಡೆ ಪೆಟ್ರೋಲ್ ಹಾಕ್ತಾರೆ, ಅದಕ್ಕೊಂದಿಷ್ಟು ಬೆಂಕಿಯನ್ನು ಕೊಟ್ಟು ಸ್ಫೋಟಿಸಿ, ಜೊತೆಗೆ KGF ಚಿತ್ರದ ಒಂದು ಡೈಲಾಗನ್ನು ಹೇಳುವಂಥದ್ದು. ಈಗ ಎಷ್ಟೋ ಜನ ರೀಲ್ಸ್ ಮಾಡ್ತಾರೆ ಇವಾಗ. ಆದರೆ ಈ ರೀತಿ ಅಪಾಯಕಾರಿ ರೀಲ್ಸ್ ಮಾಡಬೇಕು ಅಂತ ಏನು ರೂಲ್ಸ್ ಇದೆಯಾ? ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ಗೂ ವಿವಾದಕ್ಕೂ ಭಾಳ ಅವಿನಾಭಾವ ಸಂಬಂಧ ಅಂತ ಕಾಣಿಸುತ್ತೆ. ಈ ಹಿಂದೆ 2 ಬಾರಿ ವಿವಾದಕ್ಕೆ ಒಳಗಾಗಿದ್ದರು. ಈಗ ಮತ್ತೆ ಪೆಟ್ರೋಲ್ ಕವರ್ ಒಳಗಡೆ ಹಾಕಿ ಸ್ಫೋಟಿಸಿ ಮತ್ತೊಂದು ಥರ ವಿವಾದಕ್ಕೆ ಈಗ ಒಳಗಾಗ್ತಾ ಇದ್ದಾರೆ. ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ ಹೆಚ್ಚಿನ? ಹೌದು, ಏನು ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ರಜತ್ ಒಂದಲ್ಲ ಒಂದು ವಿವಾದಗಳನ್ನ ತನ್ನ ಮೈ ಮೇಲೆ ಹೇಳ್ಕೊಳ್ತಾನೆ ಇದ್ದಾರೆ. ಕಳೆದ ಬಾರಿ ಕೂಡ ಒಂದು ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಒಂದು ಮಚ್ಚನ್ನ ಹಿಡಿದು ರೀಲ್ಸ್ ಅನ್ನ ಮಾಡಿರ್ತಾರೆ. ಅದು ಕೂಡ ಒಂದು ಒರಿಜಿನಲ್ ಮಚ್ ಅಂತ ಗೊತ್ತಾಗಿರುತ್ತೆ. ಆದ್ರೆ ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ ಫೇಕ್ ಅಂತ ಹೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಜೈಲಿಗೂ ಕೂಡ ಹೋಗಿ ಬರ್ತಾರೆ. ಅದಾದ ಬಳಿಕ ಏನು ಇತ್ತೀಚೆಗೆ ಒಂದು ಡಾಗ್ ಸತೀಶ್ ಅವರ ಸ್ನೇಹಿತರಿಗೂ ಕೂಡ ಒಂದು ಕರೆಯನ್ನ ಮಾಡಿರ್ತಾರೆ, ಆವಾಜನ್ನ ಹಾಕಿರ್ತಾರೆ, ಪ್ರಾಣ ಬೆದರಿಕೆ ಹಾಕಿರ್ತಾರೆ ಅಂತ ಹೇಳಿ ಕೇರ್ಪುರಂ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅದಾದ ಬಳಿಕ ಈಗ ಸ್ವತಃ ಒಂದು ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಅನ್ನ ಬಳಸ್ಕೊಂಡು ಅದರಲ್ಲಿ ಆಟೋಮ್ ಬಾಂಬ್ ಅನ್ನ ಇಟ್ಟು ಸ್ಫೋಟಿಸಿ ರೀಲ್ಸ್ ಅನ್ನ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ಪೆಟ್ರೋಲ್ ಅನ್ನ ಖಾಲಿ ಬಾಟಲ್ಗಳಲ್ಲಿ ಕೂಡ ಬಂಕ್ಗಳಲ್ಲಿ ಕೊಡೋದಿಲ್ಲ, ಮತ್ತೆ ಕವರ್ಗಳಲ್ಲಿ ಕೂಡ ಕೊಡೋಲ್ಲ. ಅಂತದ್ರಲ್ಲಿ ಇವ್ರಿಗೆ ಎಲ್ಲಿಂದ ಪೆಟ್ರೋಲ್ ಕೊಟ್ಟರು, ಯಾಕೆ ಅನ್ನೋದು ಕೂಡ ಗೊತ್ತಾಗ್ಬೇಕು. ಆ ಒಂದು ಪೆಟ್ರೋಲ್ ಅನ್ನು ತಂದು ಅದನ್ನ ಆ ಒಂದು ಮೇಕಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಅಂತ ಹೇಳಿದ್ರೆ ಈ ಪೆಟ್ರೋಲ್ ಬಾಂಬ್ ರೀತಿ ಸ್ಫೋಟ ಆಗುತ್ತೆ, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ಅವರು ಮಾಡಿ ನಡು ರಸ್ತೆಯಲ್ಲೇ ಇಟ್ಟು ಅದನ್ನ ಸ್ಫೋಟಗೊಂಡು ಒಂದು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಈ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಇದು ಮಾಡಿರುವಂತಹ ಸ್ಥಳ ಯಾವ ಒಂದು ಲಿಮಿಟ್ಸ್ಗೆ ಬರುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಒಂದು ಸ್ಫೋಟಕ ವಸ್ತುಗಳನ್ನ
ಬ್ಲಾಸ್ಟ್ ಮಾಡುವಂತದ್ದು ಕೂಡ ಕಾನೂನು ಬಾಹಿರ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಪಟಾಕಿಗಳನ್ನೇ ಸಿಡಿಸಬಾರದು ಅಂತ ಹೇಳಿ ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಅಂತಹದ್ರಲ್ಲಿ ಅಂದ್ರೆ ಈ ಪಟಾಕಿಗಳನ್ನ ಎಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಡಿಸಬಾರದು ಅಂತ ಹೇಳಿ ಕೂಡ ಒಂದು ಆದೇಶವನ್ನು ಮಾಡಿದ್ದಾರೆ. ಆದ್ರೆ ಈಗ ರಜತ್ ಅವರು ಇದೆಲ್ಲ ಕೂಡ ಗೊತ್ತಿದ್ರೆ ಪೆಟ್ರೋಲ್ ಬಾಂಬ್ ರೀತಿಯಾಗಿ ಈ ಒಂದು ಸ್ಫೋಟಕವನ್ನು ಬಳಸಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಇದು ಕೂಡ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಮಾಡೋದೇ ಅಪರಾಧ. ಅಂತದ್ರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಮತ್ತಷ್ಟು ಬಿಲ್ಡಪ್ ಕೊಡೋದು ಅದು ಇನ್ನೂ ಕಾನೂನು ವಿರುದ್ಧವಾದಂಥದ್ದು. ಸದ್ಯ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ವಿಂಗ್ ಈಗಾಗಲೇ ಆತನ ಒಂದು ಸೋಷಿಯಲ್ ಮೀಡಿಯಾವನ್ನು ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ. ಆ ವಿಡಿಯೋವನ್ನು ಕೂಡ ಗಮನಿಸಿರುತ್ತೆ. ನೋಟಿಸ್ ಕೊಡೋ ಸಾಧ್ಯತೆ ಕೂಡ ಇದೆ. ಸದ್ಯ ಈ ರೀತಿಯಾಗಿ ಮಾಡಿರುವಂತಹ ರಜತ್ಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತಾನೆ ಹೇಳಬಹುದು. ಸಚಿನ್. ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.